ಮುಂದ ನಡೀತಕ್ಕಂಥ 10/3/2026 ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆ 2026 ಮಂಗಳವಾರ ಈ ಒಂದು ಕೆಲವು ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಸ್ವಲ್ಪ ಕ್ಲಿಷ್ಟಕರ ಅನ್ನಿಸ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡ್ತಾ ಇದ್ರು. ಆಮೇಲೆ ಸರ್ ಹೆಂಗ್ ಮಾಡಬೇಕು ಏನು ಅಂತಕ್ಕಂಥದ್ದು ಹೇಳಿದಾಗ ಆ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ಕೊಡಬೇಕು, ಒಂದು ಮಾರ್ಗದರ್ಶನ ನೀಡಬೇಕು ಅನ್ನೋಗೋಸ್ಕರ ಇವತ್ತಿನ ತರಗತಿಯನ್ನು ನಾನು ಮಾಡ್ತಕ್ಕಂಥದ್ದು ಆ ವಿದ್ಯಾರ್ಥಿ ಮಿತ್ರರೇ. ಇಲ್ಲಿ ನೋಡಿ, ಅರ್ಥಶಾಸ್ತ್ರದ ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಒಂದು ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಬರ್ತಕ್ಕಂಥದ್ದು. ಇಲ್ಲಿ ಅರ್ಥಶಾಸ್ತ್ರದಲ್ಲಿ 80 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ. ಅದರಲ್ಲಿ ನಾವು 5 ಭಾಗಗಳನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಭಾಗ ಎ, ಭಾಗ ಬಿ, ಭಾಗ ಸಿ, ಭಾಗ ಡಿ ಮತ್ತು ಭಾಗ ಇ 5 ವಿಭಾಗಗಳಲ್ಲಿ ನಾವು ಯಾವ್ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರುತ್ತದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಮಗೆ ಒಂದು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಇವತ್ತಿನ ಒಂದು ವಿಡಿಯೋವನ್ನು ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ನೋಡಿ, ಭಾಗ ಎದಲ್ಲಿ ಒಟ್ಟು 1 ಅಂಕದ ಪ್ರಶ್ನೆಗಳು ಇರೋದ್ರಿಂದ ಇಲ್ಲಿ 1 × 20 = 20 ಮಾರ್ಕ್ಸ್ಗಳನ್ನು ತಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಈ 20 ಮಾರ್ಕ್ಸ್ನಲ್ಲಿ 4 ಏರಿಯಾಗಳನ್ನು ಬರ್ತಾ ಇದ್ದೇವೆ. 4 ಏರಿಯಾಗಳಂತಂದ್ರೆ ರೋಮನ್ ಅಂಕಿ 1ರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಬರ್ತವೆ. ಈ ಬಹು ಆಯ್ಕೆಯ ಪ್ರಶ್ನೆಗಳಂತಂದ್ರೆ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದರಲ್ಲಿ ಆಪ್ಷನ್ಸ್ ಎ, ಬಿ, ಸಿ ಮತ್ತು ಡಿ ಅಂತಕ್ಕಂಥದ್ದು 4 ರೀತಿಯ ಆಪ್ಷನ್ಸ್ ಗಳನ್ನು ಬರ್ತವೆ. ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಒಂದು ಮಾತ್ರ ನೀವು ಆಯ್ಕೆ ಮಾಡಿದೆ ಆದ್ರೆ ನಿಮಗೆ 1 ಅಂಕಗಳನ್ನು ಸಿಗುತ್ತವೆ. ಹೀಗೆ ಒಟ್ಟಾರೆ 5 ಪ್ರಶ್ನೆಗಳನ್ನು ಈ ಬಹು ಆಯ್ಕೆ ಒಂದು ಏರಿಯಾದಲ್ಲಿ ಬರ್ತಕ್ಕಂಥವು. ಆ ಕಾರಣಕ್ಕಾಗಿ 5 ತಾವು ಬರೆದಿದೆ ಆದ್ರೆ 5 ಅಂಕಗಳನ್ನು ತಮಗೆ ಫಿಕ್ಸ್ ಆಗಿ ಈ ಏರಿಯಾದಲ್ಲಿ ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳ ಇದು ಒಂದು. ಅದೇ ರೀತಿಯಾಗಿ ಎರಡನೇ ರೋಮನ್ ಅಂಕಿ 2 ಅಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತಂದ್ರೆ ಈ ಬಿಟ್ಟ ಸ್ಥಳದ ಏನು ಖಾಲಿ ಇರ್ತದೆ ಆ ಖಾಲಿ ಆನ್ಸರ್ಗಳು ಈಗಾಗಲೇ ರೋಮನ್ ಅಂಕಿ ಕೆಳಗಡೆನೆ ಕೊಟ್ಟಿರ್ತಾರೆ. ರೋಮನ್ ಅಂಕಿ 2 ಕೆಳಗಡೆನೆ ಸುಮಾರು ನಿಮ್ಗೆ 6 ಬಿಟ್ಟ ಸ್ಥಳವನ್ನು ತುಂಬಲಿಕ್ಕೆ ಕೊಟ್ಟಿರ್ತಕ್ಕಂಥ 6 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರ ಬಿಟ್ಟ ಸ್ಥಳ ತುಂಬೋದು ಕೇವಲ 5 ತುಂಬಬೇಕು. ಸರ್ ಅಲ್ಲಿ 6 ಹೇಳ್ತಿರಲಿಲ್ಲ 5 ಯಾಕ ಅಂತ ನೋಡಿದ್ರೆ ನಿಮಗೆ ವಿದ್ಯಾರ್ಥಿಗಳಿಗೆ ಸರಿಯಾಗಿದ್ದು ಓದ್ಯಾರ ಇಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ಳಕ್ಕೆ ಒಂದು ಹೆಚ್ಚುವರಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಯಾವ ಖಾಲಿ ಬಿಟ್ಟ ಸ್ಥಳದಲ್ಲಿ ಯಾವುದು ಸರಿ ಉತ್ತರ ಇದೆಯೋ ಅದನ್ನು ಮಾತ್ರ ನೀವು ತುಂಬಿದ್ದೆ ಆದ್ರೆ ನಿಮ್ಗೆ 1 ಅಂಕವನ್ನು ಸಿಗುತ್ತವೆ. ಆ ಕಾರಣಕ್ಕಾಗಿ ಇಲ್ಲಿ 5ಕ್ಕೆ 5 ಬರಿಬೇಕು. ಒಂದು ಹೆಚ್ಚುವರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿರ್ತಾರೆ, ಅದನ್ನು ಯಾವುದು ಅಂತಕ್ಕಂಥ ನೀವು ಪರಿಗಣನೆಯಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಮಾತ್ರ ತುಂಬಿದಾದ್ರೆ ಒಂದು ಹೆಚ್ಚುವರಿ ಆಟೋಮೆಟಿಕ್ ಆಗಿ ಅದನ್ನು ತಮಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಇದು ಈ ಏರಿಯಾದಲ್ಲಿ ಕೂಡ ನೀವು 5ಕ್ಕೆ 5 ಅಂಕಗಳನ್ನು ಪಡ್ಕೊಳ್ಬಹುದು. ರೋಮನ್ ಅಂಕಿ 3 ಅಲ್ಲಿ ನೋಡಿದಾಗ ಮ್ಯಾಚ್ ದ ಫಾಲೋವಿಂಗ್ ಅಂದ್ರೆ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ ಎ ಭಾಗದಲ್ಲಿ 5 ಕೊಟ್ಟಿರ್ತಾನೆ, ಹಾಗೆ ಬಿ ಭಾಗದಲ್ಲಿ 6 ಕೊಟ್ಟಿರ್ತಾನೆ. ಎ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಮಬದ್ಧವಾಗಿ ಕರೆಕ್ಟ್ ಇರ್ತದೆ. ಬಿ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿರ್ತದೆ ಅಂದ್ರೆ ಹಿಂದ ಮುಂದೆ ಕೊಟ್ಟಿರ್ತಾನೆ. ಅಲ್ಲಿ ಎ ಭಾಗದ ಉತ್ತರದಲ್ಲಿ 1ರಲ್ಲಿ ಈ ಬಿ ಭಾಗದಲ್ಲಿ ಇರ್ತಕ್ಕಂಥ ಉತ್ತರ ಹಿಂದ ಮುಂದೆ ಯಾವ್ದಿದೆ ಅದನ್ನು ಸರಿಯಾಗಿ ಅದ್ರ ಎದುರುಗಡೆನೆ ಮಾತ್ರ ಬರಿಬೇಕು. ಇಲ್ಲಿ ಬರ್ದಿದ್ದಾದ್ರೆ 5ಕ್ಕೆ 5 ಬರ್ದಿದ್ದಾದ್ರೆ 5 ಮಾರ್ಕ್ಸ್ ಇರ್ತವೆ ವಿದ್ಯಾರ್ಥಿಗಳೇ. ಇದರಲ್ಲಿ 1 ತಪ್ಪಾದ್ರೆ 2 ತಪ್ಪಾಗ್ತವೆ, 2 ತಪ್ಪಾಗಿದ್ರೆ 4 ತಪ್ಪಾಗ್ತವೆ. ಇದು ಬಹಳ ಜಾಣ್ಮೆಯಿಂದ ತಾವು ಬಿಡಿಸ್ಬೇಕಾಗಿರ್ತಕ್ಕಂಥ ಏರಿಯಾಗೆ ಹೊಂದಿಸಿ ಬರೆಯೋದ್ರಲ್ಲಿ. ಅದೇ ರೀತಿ ಅದನ್ನ ಇಲ್ಲಿ ಕೂಡ 5ಕ್ಕೆ 5 ಸಿಗ್ತವೆ. ಅಂದ್ರೆ ನೆಕ್ಸ್ಟ್ ರೋಮನ್ ಅಂಕಿ 4ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಕೂಡ 5 ಪ್ರಶ್ನೆಗಳು ಕೇಳ್ತಾರೆ. ಇಲ್ಲಿ ಒಂದು ವ್ಯಾಖ್ಯ ಅಥವಾ ಒಂದು ಪದದಲ್ಲಿ ಅತಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಉತ್ತರ ತಾವು ಬರಿಬೇಕಾಗಿರ್ತಕ್ಕಂಥದ್ದು. ಈ ಇಲ್ಲಿ 5ಕ್ಕೆ 5 ಬರೆದ್ರೆ ಇಲ್ಲಿ 5 ಮಾರ್ಕ್ಸ್ ಗಳನ್ನು ಸಿಗ್ತವೆ. ಒಟ್ಟಾರೆ ಹೇಳ್ಬೇಕನ್ನೋದಿದ್ರೆ
ಈ ರೋಮನ್ ಅಂಕಿ 1, 2, 3 ಮತ್ತು 4ರಲ್ಲಿ ಒಟ್ಟು 5 ಇರೋದ್ರಿಂದ ಒಟ್ಟು 20 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಭಾಗ ಈ 20 ಅಂಕಗಳನ್ನು ಒಳಗೊಂಡಾಗ ಇಲ್ಲಿ ಕೇವಲ ನೀವು ಒಂದು ಪ್ರಶ್ನೆಗೆ 1 ನಿಮಿಷ ತೋರೆ 20 ಮಾರ್ಕ್ಸ್ ಹೋಗ್ತದೆ. ಅದ್ರ ಜೊತೆಗೆ ಸಮಯ ನಿರ್ವಹಣೆಯನ್ನು ತಿಳ್ಕೊಳ್ಳೋದಕ್ಕೆ ಕೇವಲ ಬರೋದು ಅಷ್ಟೇ ಅಲ್ಲ, ಟೈಮ್ ಮೇಂಟೈನ್ ಮಾಡ್ಬೇಕಾಗ್ತದೆ ಪರೀಕ್ಷೆಯಲ್ಲಿ. ಆ ಕಾರಣಕ್ಕಾಗಿ 20 ಮಾರ್ಕ್ಸ್ಗೆ 20 ನಿಮಿಷ ತಗೊಂಡ್ರೆ ಆರಾಂಶಾಗಿ ನೀವು ಬಿಡಿಸಬಹುದು ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಾಗ ಬಿ ಯಲ್ಲಿ ನೋಡಿದಾಗ ಇಲ್ಲಿ 4 ವ್ಯಾಖ್ಯೆಗಳಲ್ಲಿ ಉತ್ತರಿಸಿರಿ ಅಂತ ಕೇಳ್ತಾರೆ. ಇಲ್ಲಿ 2 into 6 ಅಂದ್ರೆ 6 ಪ್ರಶ್ನೆ ಬಿಡಿಸ್ಬೇಕು. 2 into 6 equal to 12 ಮಾರ್ಕ್ಸ್ ಆಗ್ತದೆ. ಇಲ್ಲಿ ಟೋಟಲ್ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು 10 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು 6 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೀಬೇಕು. 2 into 6 12 ಮಾರ್ಕ್ಸ್ ಆಗ್ತದೆ. ಇಲ್ಲಿ ಹೆಚ್ಚುವರಿಯಾಗಿ ನೀವು 4 ಪ್ರಶ್ನೆ ಬಿಡಬೇಕಾಗ್ತದೆ. ಯಾಕಂತ ನೋಡಿದ್ರೆ ನಿಮಗೆ ಯಾವುದು ಸರಳೀಕೃತ ಆಗ್ತದೆ, ಯಾವುದು ತಾವು ಓದಿದ್ದೀರಿ, ಯಾವಾಗ ಸ್ಪಷ್ಟವಾಗಿ ತಿಳಿದಿರ್ತದೋ ಅದಕ್ಕೆ ಮಾತ್ರ 6 ಉತ್ತರ ಬರೆಸ ವಿದ್ಯಾರ್ಥಿಗಳೇ. ಅದಕ್ಕಿಂತ ಹೆಚ್ಚು ನೀವು ಬರಿಬಹುದು, ನಿಮಗೆ ಟ್ಯಾಲೆಂಟ್ ಇದೆ, ಆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ನಾವು ಮಾರ್ಕ್ಸ್ ದೃಷ್ಟಿಯಲ್ಲಿ ನೋಡುವಾಗಾದ್ರೆ ಸರಿಯಾಗಿದ್ದನ್ನು ಮಾತ್ರ ತಾವು ಬರಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಭಾಗ ಬಿ ಯಲ್ಲಿ. ಅದೇ ರೀತಿಯಾಗಿ ಭಾಗ ಸಿ ಯಲ್ಲಿ ನೋಡಿದಾಗ ಇಲ್ಲಿ ಭಾಗ ಸಿ ಯಲ್ಲಿ 12 ವ್ಯಾಖ್ಯೆಗಳಲ್ಲಿ ಉತ್ತರ ಬರಿಬೇಕಾಗ್ತಕ್ಕಂಥದ್ದು. ಈ 12 ವ್ಯಾಖ್ಯೆಗಳಲ್ಲಿ ಉತ್ತರ ಬರಿಬೇಕನ್ನು ಹೋದ್ರೆ ಇಲ್ಲಿ 4 into 5 equal to 20 ಮಾರ್ಕ್ಸ್ ಆಗ್ತದೆ. ಇಲ್ಲಿ ಈ 20 ಮಾರ್ಕ್ಸ್ ಅನ್ನೋದು 9 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. 9 ಪ್ರಶ್ನೆಯಲ್ಲಿ ನೀವು ಬರಿಬೇಕಾಗಿದ್ದು ಕೇವಲ 5. ಇಲ್ಲಿ ಕೂಡ 4 ಪ್ರಶ್ನೆಗಳನ್ನು ಹೆಚ್ಚುವರಿಯಾಗಿ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳೇ. ಯಾವುದು ನಿಮಗೆ ಸರಿಯಾಗಿರ್ತಕ್ಕಂಥದ್ದು ಬರುತ್ತದೋ ಅದು ನೀವು ಇಲ್ಲಿ ಡಿಫಿಕಲ್ಟ್ ಕ್ವಶನ್ಗಳನ್ನು ರೇಂಜ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಅಂದ್ರೆ ಸಂಖ್ಯಾ ರೇಖಾಚಿತ್ರದ ಕ್ವಶನ್ಗಳಾಗಿರ್ಬೋದು, ಸಂಖ್ಯಾತ್ಮಕ ಕ್ವಶನ್ಗಳಾಗಿರ್ಬೋದು. ಅದೇ ರೀತಿಯಾಗಿ ಆಮೇಲೆ ತಾವುಗಳನ್ನು ಕೆಲವೊಂದು ಪ್ರಾಬ್ಲಮ್ ಸಮಸ್ಯೆ ಅಂದ್ರೆ ಪ್ರಶ್ನೆಯಲ್ಲಿ ಒಂದು ಉದಾಹರಣೆಗೆ ಹೇಳ್ಬೇಕನ್ನು ಹೋದರೆ ಬೇಡಿಕೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಥವಾ ಈ ರೀತಿ ಪ್ರಶ್ನೆಗಳನ್ನು ಈ ಸಿ ವಿಭಾಗದಲ್ಲಿ ಬರ್ತವೆ. ಆ ಕಾರಣಕ್ಕಾಗಿ ತಾವುಗಳನ್ನು ಇದರ ಸದುಪಯೋಗ ಸರಿಯಾಗಿ ಬಿಡಿಸಿ ಆ ಮಾರ್ಕ್ಸ್ ಗಳನ್ನು ಪಡ್ಕೊಳ್ಬಹುದು ಅಂತಕ್ಕಂಥದ್ದು ನಾನು ಭಾಗ ಸಿ ಯಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಾಗ ಡಿ ಯಲ್ಲಿ ನೋಡಿದಾಗ ಸಹಜವಾಗಿ ಇಲ್ಲಿ 6 ಅಂಕದ ಪ್ರಶ್ನೆಗಳು ಇರ್ತವೆ. 6 into 3 equal to 80 ಮಾರ್ಕ್ಸ್ ಆಗ್ತದೆ. ಈ 80 ಮಾರ್ಕ್ಸ್ 18 ಅಂಕಗಳನ್ನು ನೀವು ಕೇವಲ ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 5ರಲ್ಲಿ ನೀವು ಕೇವಲ 3 ಉತ್ತರಗಳನ್ನು ಸರಿಯಾಗಿ ಬರೀಬೇಕು. ಈ 3 ಉತ್ತರಗಳನ್ನು ಸರಿಯಾಗಿ ಬರೆದಿದ್ದೇ ಆದ್ರೆ ನೀವು ಪೂರ್ತಿಯಾಗಿ 6 ಅಂಕಗಳನ್ನು ಪಡ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿಯಾದ ಸಂಶಯಗಳಿಲ್ಲ, ಸಂದೇಹಗಳಿಲ್ಲ. ಸರ್ ಹೆಂಗೆ ಬರ್ಕೋದು? ಆಲ್ರೆಡಿ ನಾನು ಹಿಂದಿನ ತರಗತಿಯಲ್ಲಿ ಲಾಸ್ಟ್ ಇಯರ್ 2025ದಲ್ಲಿ 80 ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ಒಂದು ಆನ್ಸರ್ ಶೀಟ್ ಸಹಿತ ನಾನು ಕ್ಲಾಸ್ ಬಿಡಿಸಿ ತಮ್ಗೆ ಹೇಳಿದ್ದೇನೆ. 80ಕ್ಕೆ 80 ಯಾವ ರೀತಿ ತಗೊಂಡ್ರೆ ವಿದ್ಯಾರ್ಥಿಗಳು ಅನ್ನೋದ್ರ ಬಗ್ಗೆ ಅದು ತಾವು ನೋಡ್ಬೇಕು. ಅದ್ರ ಜೊತೆಯಾಗಿ ಲಾಸ್ಟ್ ಭಾಗ ಇ ಯಲ್ಲಿ ಪ್ರಾಯೋಗಿಕ ಪ್ರಶ್ನೆಗಳನ್ನು ಬರ್ತವೆ. ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ಇಲ್ಲಿ 3 ಪ್ರಶ್ನೆ ಕೊಟ್ಟಿರ್ತಾರೆ. ಇಲ್ಲಿ 3ರಲ್ಲಿ ನೀವು ಕೇವಲ 2 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗಿರ್ತಕ್ಕಂಥದ್ದು. ಕಾರ್ಯನಿಯೋಜನೆ ಅಥವಾ ಕಾರ್ಯಭಾರ ಅಂತ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ 5 ಅಂಕದ ಪ್ರಶ್ನೆ ಇರುತ್ತೆ. 5 into 2 equal to 10 ಮಾರ್ಕ್ಸ್ ಆಗ್ತವೆ. ಇದರಲ್ಲಿ ಏನಿರ್ತವೆ ಅಂತಂದ್ರೆ ಕೆಲವೊಂದು ತಮ್ಮ ವಿವೇಚನೆ, ತಮ್ಮ ಕೌಶಲ್ಯ, ತಮ್ಮ ಬುದ್ಧಿಶಕ್ತಿಯ ಬೇಸಿಸ್ ಮೇಲೆ ಈ ಕ್ವಶನ್ಗಳನ್ನು ಕೇಳ್ತಕ್ಕಂಥದ್ದು. ಇದು ತಾವು ಸರಿಯಾಗಿರ್ತಕ್ಕಂಥ ಅಧ್ಯಯನ ಮಾಡಿ ಇದರಲ್ಲಿ ಕಾಣೆಯಾಗಿರುವ ಅಕ್ಷರಗಳನ್ನು ತುಂಬಿರಿ ಅಥವಾ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಕೊಟ್ಟಿರ್ತಾರ ಅಥವಾ X1 X2 ಸರಕು ಕೊಟ್ಟಿರ್ತಾರ. ಆ ಸರಕಿನ ಬೆಲೆ ಕೊಟ್ಟಿರ್ತಾರ. ಆ ಬೆಲೆ ನಿಮ್ಮ ಆದಾಯ ಇದ್ದಿರ್ತಕ್ಕಂಥದ್ದು. ಇದನ್ನು ಲೆಕ್ಕ ಮಾಡ್ತಕ್ಕಂಥ ಪದ್ಧತಿ ಇರ್ತದೆ. ಹೀಗೆ
ಹೀಗೆ ಒಂದು ವೆರಿ ಡಿಫಿಕಲ್ಟ್ ಟೈಪ್ ಆಫ್ ಕ್ವಶನ್ಗಳು ಬರ್ತಕ್ಕಂಥದ್ದು, ಅಥವಾ ಇಲ್ಲ ಅಂತಂದ್ರೆ ಒಂದು ರಾಷ್ಟ್ರದ ಹೆಸರುಗಳು ಮತ್ತು ಆ ರಾಷ್ಟ್ರದ ಕರೆನ್ಸಿಗಳು ಬರೆಯಿರಿ, ಈ ರೀತಿ ಕ್ವಶನ್ಗಳನ್ನು ಬರ್ತವೆ. ಇವುಗಳನ್ನು ತಾವೆಲ್ಲನೂ ಕೂಡ ಬಹಳ ಸರಳವಾಗಿ ಬಿಡಿಸಿ ವಿದ್ಯಾರ್ಥಿಗಳೇ, ಬಿಡಿಸಿ 80ಕ್ಕೆ 80 ಅಂಕಗಳನ್ನು ಪಡ್ಕೊಂಡು ಅದ್ರ ಜೊತೆಗೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಅರ್ಥಶಾಸ್ತ್ರದಲ್ಲಿ ತೇರ್ಗಡೆ ಆಗಿ ಅಂತ ಹೇಳುತ್ತಾ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಾದ್ರೆ ತಮ್ಮ ಗೆಳೆಯರಿಗೂ ತಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಚಾನೆಲ್ಗೆ ತಾವುಗಳನ್ನು ಇಷ್ಟವಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂತ ಹೇಳುತ್ತಾ, ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ಯಾರು ನೋಡಿದ್ದೀರಿ ಅವರಿಗೂ ನನ್ನ ವತಿಯಿಂದ ಥ್ಯಾಂಕ್ಸ್ ಅನ್ನು ಹೇಳುತ್ತಾ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದ್ರೆ ತಾವುಗಳನ್ನು ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡುವುದರ ಮುಖಾಂತರ ಇದರ ಉತ್ತರಗಳನ್ನು ತಿಳ್ಕೊಳ್ರಿ ಅಂತಕ್ಕಂತ ಹೇಳುತ್ತಾ, ತಮ್ಮೆಲ್ಲರಿಗೂ ಬರ್ತಕ್ಕಂಥ 10ನೇ ತಾರೀಕು ತಮ್ಮ ಪರೀಕ್ಷೆಗೆ ಶುಭವಾಗಲಿ, ಶುಭ ಹಾರೈಸುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.